ಅದು ಸರ್ಕಾರಿ ಜಾಗ, ಆದ್ರೆ ಅಲ್ಲಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಲಾಗಿತ್ತು. ಇವತ್ತಲ್ಲ ನಾಳೆ ನಮಗೆ ಈ ಜಾಗ ಸೇರುತ್ತೆ ಅಂದುಕೊಂಡಿದ್ದವರಿಗೆ ಇದೀಗ ಕಂದಾಯ ಇಲಾಖೆ ಶಾಕ್ ನೀಡಿದೆ. ಸೂರು ಕಳೆದುಕೊಳ್ಳುವ ಭೀತಿಯಲ್ಲಿ ಅಲ್ಲಿನ ಜನ ಇದ್ದಾರೆ. ಆಕ್ರೋಶ, ರೋಷಾಗ್ನಿ, ಬೇಕೇ ಬೇಕು ನ್ಯಾಯ ಬೇಕೆಂದು ಘೋಷಣೆ. ಅಧಿಕಾರಿಗಳ ವಿರುದ್ಧ ಹೀಗೆ ಜನರು ರೊಚ್ಚಿಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಕಾಲೋನಿಯಲ್ಲಿ. ಸರ್ಕಾರಿ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣ ಆರೋಪ. ಒತ್ತುವರಿ ಮನೆಗಳ ತೆರವಿಗೆ ಮುಂದಾದ ತಾಲೂಕು ಆಡಳಿತ. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿದ್ದಾರೆಂದು ಒತ್ತುವರಿ ತೆರವಿಗೆ ತಾಲೂಕು ಆಡಳಿತ ಮುಂದಾಗಿತ್ತು. ಜೆಸಿಬಿ ಸಮೇತ ದೇವನಹಳ್ಳಿಯ ಕೊಯ್ರಾ ಕಾಲೋನಿಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಸೂರು ಕಳೆದುಕೊಳ್ಳುವ ಭೀತಿಯಲ್ಲಿ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ರು. ಜೆಸಿಬಿಯನ್ನ ಅಡ್ಡಗಟ್ಟಿ ನೂರಾರು ಜನರಿಂದ ಪ್ರತಿಭಟನೆ. ಈ ಕಾಲೋನಿಯಲ್ಲಿ ಸುಮಾರು 60 ಕುಟುಂಬಗಳು ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಂಡು ವಾಸ ಮಾಡ್ತಿದ್ದಾರಂತೆ. ಆದರೆ ಗ್ರಾಮದ ಕೆಲ ಬಲಾಢ್ಯರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ರು. ಹೀಗಾಗಿ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ ಅಂತ ಮನೆಗಳ ತೆರವಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಜೆಸಿಬಿ ತಂದು ತೆರವಿಗೆ ಮುಂದಾಗಿದ್ರು. ಈ ವೇಳೆ ನೂರಾರು ಜನರು ಜೆಸಿಬಿಯನ್ನ ಅಡ್ಡಗಟ್ಟಿ ಪ್ರತಿಭಟಿಸಿದ್ರು. ಸರ್ವೆ ನಂಬರ್ 81 ಸರ್ವೆ ನಂಬರ್ ಆಗಿರ್ತದೆ. ಇಲ್ಲಿ 22 ಎಕರೆ ಜಮೀನದೆ. 22 ಎಕರೆ ಜಮೀನು ಇದ್ರೂ ಕೂಡ ಯಾರೂ ಸರ್ಕಾರದವ್ರು ಬಂದು ಅಳತೆ ಮಾಡ್ಕೊಡಿಲ್ಲ. ಸರ್ಕಾರದವರು ಸುಮಾರು ನಾವು 150 ವರ್ಷಗಳಿಂದ ನಮ್ಮ ತಾತ ಮುತ್ತಾತಲ್ರೂ ಎಲ್ಲ ಗುಡ್ಸ್ಗಳು ಹಾಕೊಂಡು ಪೇಪರ್ಗಳು ಹಾಕೊಂಡು ಕಾಲ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದಿರೋಂಥವ್ರು. ಈಗೇನು ಅಲ್ಲಿ ಸ್ವಲ್ಪ ಒಂದು ಸೀಟ್ ಮನೆ, ಒಂದು ಹಂಚಿನ ಮನೆ ಕಟ್ಕೊಂಡಿದ್ದೀರಿ. ಒಂದು 60ರಿಂದ 70 ಜನ ಇಲ್ಲಿ SC STಗಳು ವಾಸ ಮಾಡ್ತಾ ಇದ್ದೀರಿ. 16 ವರ್ಷಗಳ ಹಿಂದೆಯೇ ಬಡ ಕುಟುಂಬಗಳು ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಜನಪ್ರತಿನಿಧಿಗಳು ಇವತ್ತಲ್ಲ ನಾಳೆ ಸಕ್ರಮ ಮಾಡಿಕೊಡ್ತೀವಿ ಅಂತ ಹೇಳಿದ್ರಂತೆ. ಆದ್ರೆ ಈವರೆಗೂ ಯಾವುದೇ ಹಕ್ಕುಪತ್ರಗಳ ಕೊಡುವ ಕೆಲಸ ಮಾಡಿಲ್ವಂತೆ. 60 ಮಂದಿಯಲ್ಲಿ ಇವಾಗ 4 ಮನೆ ಡೆಮೊಲೇಷನ್ ಮಾಡುವಂತ ಆರ್ಡರ್ ಬಂದಿರೋದು. ಅದರಿಂದ ಮಾಡಂಗಿದ್ರೆ ಸರ್ಕಾರ ಜಾಗ ಆಯ್ತಲ್ಲ, ಒತ್ತುವರಿ ಮಾಡಂಗಿದ್ರೆ ಎಲ್ಲ ಮಾಡ್ರಿ. ನಾವೇನೋ ನಮ್ದು ಒಂದನ್ನೇ ಡೆಮೊಲೇಷನ್ ಮಾಡು ಅಂತ ಕೇಳಿ ಮಾಡಂಗಿದ್ರೆ ಎಲ್ಲ ಡೆಮೊಲೇಷನ್ ಮಾಡ್ರಿ, ಎಲ್ಲ ಸರ್ಕಾರಕ್ಕೆ ಹೋಗ್ಬಾರ್ದು ಮಾಡ್ರಿ. ಇಲ್ಲ ಒಂದನ್ನು ಮಾಡಿ ಒಂದನ್ನು ಮಾಡಬೇಡಿ ಅಂತ. ಇನ್ನು ಈ ಬಗ್ಗೆ ತೆರವಿಗೆ ಬಂದಿದ್ದ ಡೆಪ್ಯೂಟಿ ತಹಶೀಲ್ದಾರ್ ಸರ್ಕಾರಿ ಜಾಗದ ಒತ್ತುವರಿ ತೆರವಿಗೆ ನಮಗೆ ಸರ್ಕಾರದಿಂದ ಆದೇಶ ಬಂದಿದೆ ಅಂದ್ರು. ಹಲವಾರು ಬಾರಿ ನಾವು ಬಂದು ಹೇಳಿದೀವಿ. ಇದನ್ನ ಹಲವಾರು ಬಾರಿ ಬಂದು ಹೇಳಿದಾಗ್ಲೂ ಗ್ರಾಮ ಠಾಣದಲ್ಲಿ ಅವ್ರಿಗೆ ಮನೆ ಕಟ್ಟೋದಕ್ಕೆ ಸಾಕಷ್ಟು ಜಾಗ ಕೊಟ್ಟು ಅದು ಮಂಜೂರಿಯಾಗಿ ಅವ್ರು 94C ಅವ್ರಿಗೂ ಕೊಟ್ಟಿದ್ದಾರೆ. ಅದಾಗಿ ಬೇರೆಯವರು ಬಂದು ಇವಾಗ ಅಕ್ರಮ ಕಟ್ಟಿರೋದ್ರನ್ನು ನಾವು ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ, ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಅವ್ರಿಗೆ ಈ ಥರ ತೆರವಾಗಬಹುದು, ಸಾಕಷ್ಟು ಕಂಪ್ಲೇಂಟ್ ಆಗಿದೆ ಲೋಕಾಯುಕ್ತದಲ್ಲೂ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಈ ಥರ ಕಟ್ಟೋದು ತಪ್ಪು ಅಂತಾನು ಹೇಳಿದ್ದೀವಿ. ತಿಳಿಸಿದ್ರು ಸಹ ಯಾವುದೇ ರೀತಿ ಇವರು ಕ್ರಮ ತಗೊಂಡಿಲ್ಲ. ಸದ್ಯ 60 ಕುಟುಂಬಗಳಿಗೆ ಮನೆ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ನಮಗೆ ನ್ಯಾಯ ಬೇಕೆಂದು ನಿವಾಸಿಗಳು ಆಗ್ರಹಿಸುತ್ತಿದ್ದಾರೆ. ಮಂಜುನಾಥ್ ನಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರು ನಗರದಲ್ಲಿ ಬಿಡಿಎ ಕಾರ್ಯಾಚರಣೆ ಮುಂದುವರೆದಿದೆ. ಪಾಪರೆಡ್ಡಿಪಾಳ್ಯದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆ ನಡೆಸಿ ಶೀಟ್ ಮನೆಗಳು ನೆಲಸಮಗೊಳಿಸಿದ್ರು. ಬಿಡಿಎ ಜಾಗದಲ್ಲಿದ್ದ 20ಕ್ಕೂ ಅಧಿಕ ಮನೆಗಳು ನೆಲಸಮಗೊಳಿಸಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಿಡಿಎ ಕಾರ್ಯಾಚರಣೆಯಲ್ಲಿ ಅಲ್ಲಿರುವಂತಹ ಮನೆಗಳನ್ನ ಸುಮಾರು 20ಕ್ಕೂ ಅಧಿಕ ಮನೆಗಳನ್ನ ನೆಲಸಮಗೊಳಿಸಲಾಗಿದೆ. ಬೆಂಗಳೂರಲ್ಲಿ ಮತ್ತೆ ಜೆಸಿಬಿ ಘರ್ಜಿಸ್ತಾ ಇದೆ. ಸುಮಾರು 20ಕ್ಕೂ ಅಧಿಕ ಮನೆಗಳು ನೆಲಸಮ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಕ್ರಮವಾಗಿ ಇಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು. ಹಾಗಾಗಿ ಇವತ್ತು ಬಿಡಿಎ ಕಾರ್ಯಾಚರಣೆಯನ್ನ ನಡೆಸಿದೆ. ಅದು ಸರ್ಕಾರಿ ಜಾಗ, ಆದ್ರೆ ಅಲ್ಲಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಲಾಗಿತ್ತು. ಇವತ್ತಲ್ಲ ನಾಳೆ ನಮಗೆ ಈ ಜಾಗ ಸೇರುತ್ತೆ ಅಂದುಕೊಂಡಿದ್ದವರಿಗೆ ಇದೀಗ ಕಂದಾಯ ಇಲಾಖೆ ಶಾಕ್ ನೀಡಿದೆ. ಸೂರು ಕಳೆದುಕೊಳ್ಳುವ ಭೀತಿಯಲ್ಲಿ ಅಲ್ಲಿನ ಜನ ಇದ್ದಾರೆ. ಆಕ್ರೋಶ, ರೋಷಾಗ್ನಿ, ಬೇಕೇ ಬೇಕು ನ್ಯಾಯ ಬೇಕೆಂದು ಘೋಷಣೆ. ಅಧಿಕಾರಿಗಳ ವಿರುದ್ಧ ಹೀಗೆ ಜನರು ರೊಚ್ಚಿಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಕಾಲೋನಿಯಲ್ಲಿ.
ಸರ್ಕಾರಿ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣ ಆರೋಪ. ಒತ್ತುವರಿ ಮನೆಗಳ ತೆರವಿಗೆ ಮುಂದಾದ ತಾಲೂಕು ಆಡಳಿತ. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿದ್ದಾರೆಂದು ಒತ್ತುವರಿ ತೆರವಿಗೆ ತಾಲೂಕು ಆಡಳಿತ ಮುಂದಾಗಿತ್ತು. ಜೆಸಿಬಿ ಸಮೇತ ದೇವನಹಳ್ಳಿಯ ಕೊಯ್ರಾ ಕಾಲೋನಿಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಸೂರು ಕಳೆದುಕೊಳ್ಳುವ ಭೀತಿಯಲ್ಲಿ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ರು. ಜೆಸಿಬಿಯನ್ನ ಅಡ್ಡಗಟ್ಟಿ ನೂರಾರು ಜನರಿಂದ ಪ್ರತಿಭಟನೆ. ಈ ಕಾಲೋನಿಯಲ್ಲಿ ಸುಮಾರು 60 ಕುಟುಂಬಗಳು ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಂಡು ವಾಸ ಮಾಡ್ತಿದ್ದಾರಂತೆ. ಆದರೆ ಗ್ರಾಮದ ಕೆಲ ಬಲಾಢ್ಯರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ರು. ಹೀಗಾಗಿ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ ಅಂತ ಮನೆಗಳ ತೆರವಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಜೆಸಿಬಿ ತಂದು ತೆರವಿಗೆ ಮುಂದಾಗಿದ್ರು. ಈ ವೇಳೆ ನೂರಾರು ಜನರು ಜೆಸಿಬಿಯನ್ನ ಅಡ್ಡಗಟ್ಟಿ ಪ್ರತಿಭಟಿಸಿದ್ರು. ಸರ್ವೆ ನಂಬರು 81 ಸರ್ವೆ ನಂಬರ್ ಆಗಿರ್ತದೆ. ಇಲ್ಲಿ 22 ಎಕರೆ ಜಮೀನದೆ. 22 ಎಕರೆ ಜಮೀನು ಇದ್ರೂ ಕೂಡ ಯಾರೂ ಸರ್ಕಾರದವ್ರು ಬಂದು ಅಳತೆ ಮಾಡ್ಕೊಡಿಲ್ಲ. ಸರ್ಕಾರದವರು ಸುಮಾರು ನಾವು 150 ವರ್ಷಗಳಿಂದ ನಮ್ಮ ತಾತ ಮುತ್ತಾತಲ್ರೂ ಎಲ್ಲ ಗುಡ್ಸ್ಗಳು ಹಾಕೊಂಡು ಪೇಪರ್ಗಳು ಹಾಕೊಂಡು ಕಾಲ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದಿರೋಂಥವ್ರು. ಈಗೇನು ಅಲ್ಲಿ ಸ್ವಲ್ಪ ಒಂದು ಸೀಟ್ ಮನೆ, ಒಂದು ಹಂಚಿನ ಮನೆ ಕಟ್ಕೊಂಡಿದ್ದೀರಿ. ಒಂದು 60ರಿಂದ 70 ಜನ ಇಲ್ಲಿ SC STಗಳು ವಾಸ ಮಾಡ್ತಾ ಇದ್ದೀರಿ. 16 ವರ್ಷಗಳ ಹಿಂದೆಯೇ ಬಡ ಕುಟುಂಬಗಳು ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಜನಪ್ರತಿನಿಧಿಗಳು ಇವತ್ತಲ್ಲ ನಾಳೆ ಸಕ್ರಮ ಮಾಡಿಕೊಡ್ತೀವಿ ಅಂತ ಹೇಳಿದ್ರಂತೆ. ಆದ್ರೆ ಈವರೆಗೂ ಯಾವುದೇ ಹಕ್ಕುಪತ್ರಗಳ ಕೊಡುವ ಕೆಲಸ ಮಾಡಿಲ್ವಂತೆ. 60 ಮಂದಿಯಲ್ಲಿ ಇವಾಗ 4 ಮನೆ ಡೆಮೊಲೇಷನ್ ಮಾಡುವಂತ ಆರ್ಡರ್ ಬಂದಿರೋದು. ಅದರಿಂದ ಮಾಡಂಗಿದ್ರೆ ಸರ್ಕಾರ ಜಾಗ ಆಯ್ತಲ್ಲ, ಒತ್ತುವರಿ ಮಾಡಂಗಿದ್ರೆ ಎಲ್ಲ ಮಾಡ್ರಿ. ನಾವೇನೋ ನಮ್ದು ಒಂದನ್ನೇ ಡೆಮೊಲೇಷನ್ ಮಾಡು ಅಂತ ಕೇಳು. ಮಾಡಂಗಿದ್ರೆ ಎಲ್ಲ ಡೆಮೊಲೇಷನ್ ಮಾಡ್ರಿ, ಎಲ್ಲ ಸರ್ಕಾರಕ್ಕೆ ಅಕ್ವೈರ್ ಮಾಡ್ರಿ. ಇಲ್ಲ ಒಂದನ್ನು ಮಾಡಿ ಒಂದನ್ನು ಮಾಡಬೇಡಿ ಅಂತ. ಇನ್ನು ಈ ಬಗ್ಗೆ ತೆರವಿಗೆ ಬಂದಿದ್ದ ಡೆಪ್ಯೂಟಿ ತಹಶೀಲ್ದಾರ್ ಸರ್ಕಾರಿ ಜಾಗದ ಒತ್ತುವರಿ ತೆರವಿಗೆ ನಮಗೆ ಸರ್ಕಾರದಿಂದ ಆದೇಶ ಬಂದಿದೆ ಅಂದ್ರು. ಹಲವಾರು ಬಾರಿ ನಾವು ಬಂದು ಹೇಳಿದೀವಿ ಇದನ್ನ. ಹಲವಾರು ಬಾರಿ ಬಂದು ಹೇಳಿದಾಗ್ಲೂ ಗ್ರಾಮ ಠಾಣದಲ್ಲಿ ಅವ್ರಿಗೆ ಮನೆ ಕಟ್ಟೋದಕ್ಕೆ ಸಾಕಷ್ಟು ಜಾಗ ಕೊಟ್ಟು ಅದು ಮಂಜೂರಿಯಾಗಿ ಅವ್ರು 94C ಅವ್ರಿಗೂ ಕೊಟ್ಟಿದ್ದಾರೆ. ಅದಾಗಿ ಬೇರೆಯವರು ಬಂದು ಇವಾಗ ಅಕ್ರಮ ಕಟ್ಟಿರೋದ್ರನ್ನು ನಾವು ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ, ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಅವ್ರಿಗೆ ಈ ಥರ ತೆರವಾಗಬಹುದು, ಸಾಕಷ್ಟು ಕಂಪ್ಲೇಂಟ್ ಆಗಿದೆ ಲೋಕಾಯುಕ್ತದಲ್ಲೂ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಈ ಥರ ಕಟ್ಟೋದು ತಪ್ಪು ಅಂತಾನು ಹೇಳಿದ್ದೀವಿ. ತಿಳಿಸಿದ್ರು ಸಹ ಯಾವುದೇ ರೀತಿ ಇವರು ಕ್ರಮ ತಗೊಂಡಿಲ್ಲ. ಸದ್ಯ 60 ಕುಟುಂಬಗಳಿಗೆ ಮನೆ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ನಮಗೆ ನ್ಯಾಯ ಬೇಕೆಂದು ನಿವಾಸಿಗಳು ಆಗ್ರಹಿಸುತ್ತಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರು ನಗರದಲ್ಲಿ ಬಿಡಿಎ ಕಾರ್ಯಾಚರಣೆ ಮುಂದುವರೆದಿದೆ. ಪಾಪರೆಡ್ಡಿಪಾಳ್ಯದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆ ನಡೆಸಿ ಶೀಟ್ ಮನೆಗಳು ನೆಲಸಮಗೊಳಿಸಿದ್ರು. ಬಿಡಿಎ ಜಾಗದಲ್ಲಿದ್ದ 20ಕ್ಕೂ ಅಧಿಕ ಮನೆಗಳು ನೆಲಸಮಗೊಳಿಸಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಿಡಿಎ ಕಾರ್ಯಾಚರಣೆಯಲ್ಲಿ ಅಲ್ಲಿರುವಂತಹ ಮನೆಗಳನ್ನ ಸುಮಾರು 20ಕ್ಕೂ ಅಧಿಕ ಮನೆಗಳನ್ನ ನೆಲಸಮಗೊಳಿಸಲಾಗಿದೆ. ಬೆಂಗಳೂರಲ್ಲಿ ಮತ್ತೆ ಜೆಸಿಬಿ ಘರ್ಜಿಸ್ತಾ ಇದೆ. ಸುಮಾರು 20ಕ್ಕೂ ಅಧಿಕ ಮನೆಗಳು ನೆಲಸಮ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಕ್ರಮವಾಗಿ ಇಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು. ಹಾಗಾಗಿ ಇವತ್ತು ಬಿಡಿಎ ಕಾರ್ಯಾಚರಣೆಯನ್ನ ನಡೆಸಿದೆ.